ಹಲೋ, ನಿಮ್ಮ ಹೆಸರೇನಮ್ಮ? ಸುಂದರಮ್ಮ. ಎಲ್ಲಿಂದಮ್ಮ ಬಂದಿರೋದು ನೀವು? ಭದ್ರಾವತಿಯಿಂದ. ನನ್ನ ಹತ್ರ ಎಷ್ಟು ತಿಂಗಳಿಂದ ಕಾಲ್ ಮಾಡ್ತಾ ಇದ್ದೀರಮ್ಮ? ನಾನು ಆಗಲೇ ಒಂದೂವರೆ ತಿಂಗಳಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾವ ವಿಷಯಕ್ಕೆ ಕಾಲ್ ಮಾಡ್ತಾ ಇದ್ದೀರಮ್ಮ? ಹಿಂಗೆ ಕೆಲಸಕ್ಕೆ ಕೇಳಿ ನೋಡಿ ಮೇಡಮ್ ಅಂತ ಅಂದ್ಬಿಟ್ಟು. ಇವಾಗ ಏನಕ್ಕಮ್ಮ ಬಂದ್ರಿ? ಇವಾಗ ಅಜ್ಜಿ ನೋಡ್ಕೊಳ್ಳೋದಕ್ಕೆ ಅಂತಂದು ನಾನು ನಿಮ್ಮನ್ನು 2-3 ಸಲ ಓನರ್ಗಳ ಹತ್ರ ಮಾತಾಡಿಸಿದೆ ಅಲ್ವಮ್ಮ? ನಿಮ್ಮ ಆಧಾರ್ ಕಾರ್ಡು ಫೋಟೋ ಎಲ್ಲ ಕಳಿಸಿ ಏನಂತ ರಿಜೆಕ್ಟ್ ಮಾಡಿದ್ರಮ್ಮ ನಿಮ್ಮನ್ನ? ತಲೆ ಎಲ್ಲ ಬೆಳಗಾಗಿದೆ, ಅವರು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ, ಅವ್ರಿಗೆ ತಗೊಳಕ್ ಆಗಲ್ಲ, ಏಜ್ ಆಗಿದೆ ಅಂತ ಇದು ಮಾಡೋದು ಬೇಡ ಅಂತ ರಿಜೆಕ್ಟ್ ಮಾಡಿದ್ರಲ್ವಮ್ಮ? ಆಮೇಲೆ ಅವರು ಒಂದು ತಿಂಗಳಿಂದನೂ ಈ ಮೇಡಮ್ ಇದು ಮಾಡ್ತಾ ಇದ್ರು. ನಮ್ಮ ಏಜೆನ್ಸಿಗೆ ಬಂದ್ರಿ ಅಲ್ವಮ್ಮ ಇವಾಗ? ಇವತ್ತು ನಾನು ನಿಮ್ಮನ್ನ ಒಂದು ಅಜ್ಜಿ ನೋಡ್ಕೊಳಕ್ ಬಿಡ್ತಾ ಇದ್ದೀನಿ. ನಿಮ್ಗೆ ಸಂತೋಷನಮ್ಮ? ಈಗ ಆಯ್ತಮ್ಮ. ನಾನು ಒಂದು ತಿಂಗಳಿಂದ ಹೇಳಿದ್ದಕ್ಕೆ ಇವತ್ತಿಗೆ ಸಿಕ್ತು. ಹಂಗಾಗಿ ಬಿಡು, ನನಗೂ ಏನೋ ಒಂದು ದಾರಿ ಆಯ್ತು ಅಂತ ಸಂತೋಷ ಆಯ್ತು. ಓಕೆ, ನೋಡಿ ಇವರು ಅಜ್ಜಿ ಅಂತ. ಇವರು ಯಾವ ಊರಮ್ಮ ನಿಮ್ದು? ಹಲೋ, ನಿಮ್ಮೂರು? ನಮ್ಮೂರು ಭದ್ರಾವತಿ. ಭದ್ರಾವತಿಯಿಂದ. ಪಾಪ ಒಂದು ತಿಂಗಳಿಂದ ನನ್ನ ಹತ್ರ ಕೆಲಸ ಬೇಕು ಅಂತ ಕೇಳ್ತಿದ್ರು. ಪಾಪ ಇವ್ರ ಫೋಟೋ, ಇವ್ರ ಆಧಾರ್ ಕಾರ್ಡ್ ಮಾಡಿದ್ರೆ ರಿಜೆಕ್ಟ್ ಮಾಡ್ತಾ ಇದ್ರು. ಇಲ್ಲ, ಇವರೇ ಅಜ್ಜಿ ಥರ ಇದ್ದಾರೆ, ಇವ್ರ ಕೈಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ. ಬಟ್ ಇವರು ಪೇಷಂಟ್ ಕೇರು, ಬೇಬಿ ಕೇರ್ ಮಾಡಿದ್ದಾರೆ. ಅದರಿಂದ ನಾನು ಇವಾಗ ಕರ್ಕೊಂಬಂದು ಒಂದು ಕಡೆ ಅಜ್ಜಿನ ನೋಡ್ಕೊಳೋಕ್ಕೆ ಇವ್ರನ್ನೇ ಬಿಡ್ತಾ ಇದ್ದೀನಿ. ಸೊ ಪಾಪ ಎಲ್ಲೂ ಕೆಲಸ ಸಿಗಲಿಲ್ಲ ಅಂತ ತುಂಬ ಸಂಕಟ ಪಡ್ತಾಯಿದ್ರು. ಸೊ ಇವತ್ತು ಪಾಪ ಅವ್ರಿಗೊಂದು ಕೆಲಸ ಆಯಿತು ನನ್ನ ಕಡೆಯಿಂದ. ಥ್ಯಾಂಕ್ ಯು. ಸರಿ ಅಮ್ಮ, ಓಕೆ ಅಮ್ಮ.